ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಮಂಗಳೂರಲ್ಲೇ ಮೋದಿ ವಿರುದ್ಧ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿಕೆ. ಯಾವ ರೀತಿಯಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸ್ವಲ್ಪ ಹೇಳಿ ನೀವು ಅಂತ ಹೇಳಿ ಮಂಗಳೂರಲ್ಲಿ ಮೋದಿ ವಿರುದ್ಧ ಸಿಎಂ ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಏರ್ಪೋರ್ಟ್ನ ಅಲ್ಲಿ ಖಾಸಗೀಕರಣ ಮಾಡಿದ್ರು ಅಂತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ವಿಜಯ ಬ್ಯಾಂಕ್ ಅನ್ನು ಕೂಡ ವಿಲೀನ ಮಾಡಿದ್ರು. ಇವೆರಡಲ್ಲೂ ಕೂಡ ನಷ್ಟ ಏನಾದರೂ ಇತ್ತ, ಇವೆರಡೂ ಕೂಡ ಏನಾದರೂ ಲಾಸ್ನಲ್ಲಿದ್ವಾ ಅಂತ ಕೂಡ ಅಲ್ಲಿ ಪ್ರಶ್ನೆ ಮಾಡಿರೋದು. ಮಂಗಳೂರಿಗೆ ಇದು ಸ್ವಾಭಿಮಾನದ ಪ್ರಶ್ನೆ, ಇದಕ್ಕೆ ನೀವು ಮೋದಿ ಅವರಿಗೆ ಓಟ್ ಹಾಕಬೇಕಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿನ ಸಮಸ್ಯೆಗಳನ್ನ ಒಂದೊಂದೇ ಅಲ್ಲಿ ಮುಚ್ಚಾಕೊಳ್ತಾ ಬರ್ತಿದ್ದಾರೆ. ಪ್ರಧಾನಿ ಮೋದಿ ಇಲ್ಲಿಗೆ ಬಂದು ಏನು ಸಂದೇಶ ಕೊಡ್ತಾರೆ ನಿಮಗೆ, ಈ ಪ್ರಶ್ನೆಯನ್ನ ಸಿಎಂ ಅವರು ಮಾಡಿರೋದು. ಆ ರೀತಿಯಾಗಿ ನೇರವಾಗಿ ಕೇಸರಿ ಕೋಟೆ ಅಂತಲೇ ಹೇಳಲ್ಪಡುವಂತಹ ಮಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅವರು ಇಲ್ಲಿ ಬಂದು ಏನು ಸಂದೇಶ ಕೊಡ್ತಾರೆ ನಾನು ಕೇಳ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹಲವಾರು ಈ ಒಂದು ಜಿಲ್ಲೆಗೆ ಪೂರಕವಾದಂಥ ಸಮಸ್ಯೆಗಳನ್ನು ಒಂದೊಂದೇ ಮುಚ್ಕೊಂಡು ಬಂದಿದ್ದಾರೆ. ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಬೇಕು ಅಂತೇನು ಇವ್ರು ಹೇಳ್ತಾರಲ್ಲ, ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ನೋಡಬೇಡಿ, ನರೇಂದ್ರ ಮೋದಿ ಮುಖ ನೋಡಿ ಅಂತೇಳಿ. ನರೇಂದ್ರ ಮೋದಿ ಮುಖ ನೋಡಿ ಬರೀ ಓಟ್ ಹಾಕೋದಾದರೆ ಇಲ್ಲಿ ಕೊಟ್ಟಿರೋದೇನು, ಬರೀ ಮುಖ ನೋಡಿ ಓಟ್ ಹಾಕ್ತೀರಾ? ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಅತ್ಯಂತ ಶ್ರಮಜೀವಿಗಳು, ಅತ್ಯಂತ ತಿಳುವಳಿಕೆ ಇರತಕ್ಕಂಥ ಕ್ಷೇತ್ರಗಳಿವು. ಶಿಕ್ಷಣದಲ್ಲಿ ಅತ್ಯಂತ ಮುಂದಿರ್ತಕ್ಕಂಥ ಕ್ಷೇತ್ರಗಳು. ನರೇಂದ್ರ ಮೋದಿ ಕೊಟ್ಟಂಥ ಕೊಡುಗೆ ಏನು? ರಾಜ್ಯಕ್ಕೆ ಬಿಟ್ಟಾಕ್ಬಿಡೋಣ. ಮಂಗಳೂರಿಗೆ ಕೊಟ್ಟಿರೋ ಕೊಡುಗೆ ಏನು ಅವ್ರದ್ದು? ಈಗ ಈ ಏರ್ಪೋರ್ಟು ಖಾಸಗಿಯವ್ರಿಗೆ ಕೊಡ್ತಕ್ಕಂಥ ಒಂದು ನಷ್ಟದಲ್ಲಿದೆಯಾ? ಇದು ಅತ್ಯಂತ ತುಂಬಿ ತುಳುಕ್ತಾ ಇರತಕ್ಕಂಥ ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಏರ್ಪೋರ್ಟನ್ನು ತಗೊಂಡೋಗಿ ಯಾರೋ ಖಾಸಗಿಯವ್ರಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟರು. ಸುಂದರರಾಮ್ ಶೆಟ್ಟರು, ನಾವೆಲ್ಲ ಸಣ್ಣ ಮಕ್ಕಳು. ಸುಂದರರಾಮ್ ಶೆಟ್ಟರು ವಿಜಯ ಬ್ಯಾಂಕ್ ಪ್ರಾರಂಭ ಮಾಡಿದಾಗ ನಮ್ಮ ತಂದೆಯವ್ರಿಗೂ ಸುಂದರರಾಮ್ ಶೆಟ್ಟರಿಗೂ ಇದ್ದಂಥ ಅನ್ಯೋನ್ಯತೆ ನನಗೆ ಗೊತ್ತಿದೆ. ನನಗೆ ಒಂದು ಸಮಸ್ಯೆ ಉದ್ಭವ ಆದಾಗ ವಿಜಯ ಬ್ಯಾಂಕ್ದು ಸುಂದರರಾಮ್ ಶೆಟ್ಟರವರು ಚೇರ್ಮನ್ ಇದ್ದಾಗ, ಆಗ ಬಹುಶಃ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಿದ್ದರು. ಅವತ್ತು ದೇವೇಗೌಡರು ಯಾವ ರೀತಿ ವಿಜಯ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಸುಂದರರಾಮ್ ಶೆಟ್ಟರ್ ಕೈ ಜೋಡಿಸಿದ್ರು ಅಂತ ಈ ಒಂದು ವಿಜಯ ಬ್ಯಾಂಕ್ನ ಸಂಸ್ಥೆಯನ್ನು ತಗೊಂಡೋಗಿ ಬರೋಡಾ ಬ್ಯಾಂಕ್ನ ಬೋರ್ಡ್ ಹಾಕೊಳ್ಳೋದಕ್ಕೆ ಇದಕ್ಕೆ ನೀವು ನರೇಂದ್ರ ಮೋದಿಗೆ ಓಟ್ ಹಾಕಬೇಕಾ? ಮಂಗಳೂರಿನ ಸ್ವಾಭಿಮಾನದ ಪ್ರಶ್ನೆ, ಅದರಲ್ಲೂ ವಿಶೇಷವಾಗಿ ಬಂಟ್ ಸಮಾಜದ ಒಂದು ಮುಖಂಡರು ಪ್ರಾರಂಭ ಮಾಡಿದಂಥ ಅತ್ಯುತ್ತಮವಾದಂಥ ಒಂದು ವಾಣಿಜ್ಯ ಸಂಸ್ಥೆ, ಇದನ್ನು ತಗೊಂಡೋಗಿ ಇವತ್ತು ಗುಜರಾತ್ನ ಬರೋಡಾ ಬ್ಯಾಂಕ್ಗೆ ಇವರು ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಟ್ಕೊಂಡು ನರೇಂದ್ರ ಮೋದಿಗೆ ಓಟ್ ಹಾಕ್ತೀರಾ ಇಲ್ಲಿ ಮಂಗಳೂರಿನ ಜನತೆ? ಇದೇ ನಮ್ಮ ಪ್ರಶ್ನೆ ಮುಂದಿನ ದಿನಗಳಿರ್ತಕ್ಕಂಥ.